ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 4ನೇ ತರಗತಿ ಇಂಗ್ಲಿಷ್ ಯೂನಿಟ್ 2 ಬಿಲ್ಡಿಂಗ್ಸ್. ಇಲ್ಲಿ ಈ ವಿಡಿಯೋದಲ್ಲಿ ನಾವು ಬಿಲ್ಡಿಂಗ್ಸ್ ಈ ಪದ್ಯದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ದ ರುಕ್ಸ್. ಇಲ್ಲಿ ಮೊದಲನೆಯದಾಗಿ ಪದ್ಯವನ್ನು ತೋರಿಸಲಾಗಿದೆ. ನಂತರ ಪದ್ಯದ ಕೊನೆಯಲ್ಲಿರುವಂತಹ ಎಲ್ಲ ಪ್ರಶ್ನೋತ್ತರಗಳಿಗೆ ನಾವು ಉತ್ತರಿಸೋಣ. ಇಲ್ಲಿ ನೀವು ನೋಡಬಹುದು ನ್ಯೂ ವರ್ಡ್ಸ್ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂತಹ ಪದ ಮತ್ತು ಪದಗಳ ಅರ್ಥವನ್ನು ಕೊಡಲಾಗಿದೆ. ಸ್ಪೀಕ್ ಆರ್ ರೀಡ್ ಅಲೌಡ್. ಸ್ಪೀಕ್ ಎಂದರೆ ನೀವು ಹೇಳಿರಿ ಮತ್ತು ದೊಡ್ಡದಾಗಿ ಓದಿ ಎಂದು ಕೊಡಲಾಗಿದೆ. ಆನ್ಸರ್ ದ ಫಾಲೋವಿಂಗ್ಸ್ ಬೈ ಸೇಯಿಂಗ್ ಎಸ್ ಆರ್ ನೋ, ದೆನ್ ರಿಪ್ಲೈ ವಿತ್ ಅ ಶಾರ್ಟ್ ಆನ್ಸರ್. ಇಲ್ಲಿ ನೀವು ಈ ಪ್ರಶ್ನೆಗಳನ್ನು ಓದಿ ಸರಿಯಾದಂತಹ ಉತ್ತರವನ್ನು ಕೊಡಬೇಕಾಗಿದೆ. ಮೊದಲನೇ ಪ್ರಶ್ನೆಗೆ ಉತ್ತರವನ್ನು ಅವರೇ ಕೊಟ್ಟಿದ್ದಾರೆ. ಎಕ್ಸಾಂಪಲ್, ಎಸ್ ದೇ ಕ್ಯಾನ್, ನೋ ದೇ ಕ್ಯಾನಾಟ್. ಈ ರೀತಿಯಾಗಿ ನೀವು ಉತ್ತರವನ್ನು ಬರೆಯಬೇಕು. ನೆಕ್ಸ್ಟ್, ಸೇ ಇನ್ ದ ಸೆಂಟೆನ್ಸಸ್ ಒನ್ ಹ್ಯಾಸ್ ಬೀನ್ ಡನ್ ಫಾರ್ ಯು. ನಂತರ ನೀವು ಸೆಂಟೆನ್ಸ್ ರೂಪದಲ್ಲಿ ಹೇಳಬೇಕಾಗಿದೆ. ಮೊದಲನೇ ಪ್ರಶ್ನೆ ನೋಡಿ, ಕ್ಯಾನ್ ದ ರೂಕ್ಸ್ ಬಿಲ್ಡ್ ದರ್ ನೆಸ್ಟ್? ಆನ್ಸರ್ ಎಸ್, ಎಸ್ ದೇ ಕ್ಯಾನ್. ಇಲ್ಲಿ ಉತ್ತರವನ್ನು ಕೊಡಲಾಗಿದೆ. ನಂತರ ಸೆಂಟೆನ್ಸ್ ರೂಪದಲ್ಲೂ ಕೂಡ ಉತ್ತರವನ್ನು ಬರೆದಿದ್ದಾರೆ. ಎಸ್ ದೇ ಕ್ಯಾನ್ ಬಿಲ್ಡ್ ದರ್ ನೆಸ್ಟ್. ಹೌದು, ಅವುಗಳು ಗೂಡುಗಳನ್ನು ಕಟ್ಟುತ್ತವೆ. ಎರಡನೇ ಪ್ರಶ್ನೆ, ಡೂ ದ ರುಕ್ಸ್ ಸಿಂಗ್? ರುಕ್ಸ್ಗಳು ಹಾಡನ್ನು ಹಾಡುತ್ತವೆ ಎಂದು ಕೇಳಿದ್ದಾರೆ. ಉತ್ತರ ಬರೆಯಿರಿ. ನೋ, ದ ರುಕ್ಸ್ ಕ್ಯಾನಾಟ್ ಸಿಂಗ್. ಮೂರನೇ ಪ್ರಶ್ನೆ, ಆರ್ ದೇ ಅಪ್ ಇನ್ ದ ಮಾರ್ನಿಂಗ್? ಅವುಗಳು ಮುಂಜಾನೆ ಬೇಗನೆ ಏಳುತ್ತವೆ ಎಂದು ಕೇಳುತ್ತಿದ್ದಾರೆ. ಎಸ್, ದೇ ಆರ್ ಅಪ್ ಬಿಫೋರ್ ದ ಮಾರ್ನಿಂಗ್. ಹೌದು ಎಂದು ನೀವು ಉತ್ತರದಲ್ಲಿ ಬರೆಯಬೇಕು. ಪ್ರಶ್ನೆ ನಂಬರ್ 4, ಆರ್ ದೇ ಬ್ಯುಸಿ ಆಲ್ ದ ಡೇ? ಅವುಗಳು ದಿನವಿಡೀ ಬ್ಯುಸಿಯಾಗಿರುತ್ತವೆ ಎಂದು ಕೇಳುತ್ತಿದ್ದಾರೆ. ಎಸ್, ದೇ ಆರ್ ಬ್ಯುಸಿ ಆಲ್ ದ ಡೇ. ಪ್ರಶ್ನೆ ನಂಬರ್ 5, ಆರ್ ದೇರ್ ನೆಸ್ಟ್ ಮೇಡ್ ಫಾರ್ ಪೇಪರ್? ಅವುಗಳ ಗೂಡುಗಳು ಪೇಪರ್ನಿಂದ ಮಾಡಲ್ಪಟ್ಟಿವೆ ಎಂದು ಕೇಳುತ್ತಿದ್ದಾರೆ. ನೋ, ಇಲ್ಲ. ದೇರ್ ನೆಟ್ಸ್ ಆರ್ ನಾಟ್ ಮೇಡ್ ಫಾರ್ ಪೇಪರ್. ಅವುಗಳ ಗೂಡುಗಳು ಪೇಪರ್ನಿಂದ ಮಾಡಲ್ಪಟ್ಟಿಲ್ಲ ಎಂದು ಬರೆಯಬೇಕು. ಆರನೇ ಪ್ರಶ್ನೆ, ಡು ದೇ ಟಾಕ್ ಅಲೋನ್? ಅವುಗಳು ಒಬ್ಬಂಟಿಯಾಗಿ ಮಾತನಾಡಿಕೊಳ್ಳುತ್ತವೆ ಎಂದು ಕೇಳುತ್ತಿದ್ದಾರೆ. ನೋ, ದೇ ಡೋಂಟ್ ಟಾಕ್ ಅಲೋನ್. ಇಲ್ಲ, ಅವುಗಳು ಒಬ್ಬಂಟಿಯಾಗಿ ಮಾತನಾಡುವುದಿಲ್ಲ ಎಂದು ಬರೆಯಬೇಕು. ರೈಟ್ ವೆಲ್ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಚಿತ್ರಗಳನ್ನು ಕೊಡಲಾಗಿದೆ. ಚಿತ್ರಗಳನ್ನು ಗಮನಿಸಿ ನೀವು ಬಿಟ್ಟ ಸ್ಥಳವನ್ನು ತುಂಬಬೇಕು. ಪ್ರಶ್ನೆ ನಂಬರ್ 1, ದ ರುಕ್ಸ್ ಬಿಲ್ಡ್ ದರ್ ಡ್ಯಾಶ್ ಆನ್ ದ ಡ್ಯಾಶ್ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಗೂಡು ಮತ್ತು ಮರದ ಚಿತ್ರವನ್ನು ಕೊಡಲಾಗಿದೆ. ಆದ್ದರಿಂದ ನೆಸ್ಟ್ಸ್ ಮತ್ತು ಟ್ರೀಸ್ ಎಂದು ನೀವು ಬರೆಯಬೇಕು. ದೇ ಆರ್ ಅಪ್ ಬಿಫೋರ್. ಇಲ್ಲಿ ಮುಂಜಾನೆಯ ಚಿತ್ರವನ್ನು ಕೊಟ್ಟಿದ್ದಾರೆ. ಮಾರ್ನಿಂಗ್ ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 3, ದೇ ಬಿಲ್ಡ್ ದರ್ ನೆಸ್ಟ್ಸ್ ವಿತ್ ಡ್ಯಾಶ್ ಅ ಸ್ಲೆಂಡರ್ ಟ್ವಿಗ್ ಆ್ಯಂಡ್ ಅ ಟಫ್ಟ್ ಆರ್ ಮಾಸ್ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಕಡ್ಡಿಗಳ ಚಿತ್ರಗಳನ್ನು ಕೊಡಲಾಗಿದೆ. ಸ್ಟಿಕ್ಸ್ ಎಂದು ಬರೆದುಕೊಳ್ಳಿ. ನಾಲ್ಕನೇ ಪ್ರಶ್ನೆ, ದೇರ್ ನೆಟ್ಸ್ ಲುಕ್ ಡ್ಯಾಶ್ ಆ್ಯಂಡ್ ಬಿಗ್. ಇಲ್ಲಿ ಒಂದು ವೃತ್ತದ ಚಿತ್ರವನ್ನು ಬರೆಯಲಾಗಿದೆ. ರೌಂಡ್ ಎಂದು ನಾವು ಬರೆದಿದ್ದೇವೆ. ಪ್ರಶ್ನೆ ನಂಬರ್ 5, ದೇ ಆಲ್ ಟಾಕ್ ಡ್ಯಾಶ್. ಇಲ್ಲಿ ಚಿತ್ರವನ್ನು ನೀವು ಗಮನಿಸಿ ಟುಗೆದರ್ ಎಂದು ಬರೆದುಕೊಳ್ಳಿ. ಎರಡನೇ ಪ್ರಶ್ನೆ, ಕಂಪ್ಲೀಟ್ ದ ಫಾಲೋವಿಂಗ್ ಪ್ಯಾಸೇಜ್ ಬೈ ಚೂಸಿಂಗ್ ಅಪ್ರಾಪ್ರಿಯೇಟಿವ್ ವರ್ಡ್ಸ್ ಫ್ರಮ್ ದ ಬ್ರಾಕೆಟ್ಸ್. ಇಲ್ಲಿ ಬ್ರಾಕೆಟ್ನಲ್ಲಿ ಕೊಟ್ಟಿರುವಂತಹ ಪದಗಳನ್ನು ನೀವು ಅಂದರೆ ಸರಿಯಾದಂತಹ ಪದವನ್ನು ಆರಿಸಿ ಬರೆಯಬೇಕು. ಆನ್ಸರ್, ಮೊದಲನೆಯದಾಗಿ ಸ್ಪ್ರಿಂಗ್, ಬಿಫೋರ್, ಕ್ರುಕ್ಡ್, ಬಿಗ್. ಇಲ್ಲಿ ಕಾವ್ ಎಂದು ಕೊಟ್ಟಿದ್ದಾರೆ. ಕೆಳಗಡೆಯಲ್ಲಿ ಅಂಡರ್ಲೈನ್ ಮಾಡಿ. ಸ್ಮಾಲ್ ಮತ್ತು ಬಿಗ್ ಇರುವಲ್ಲಿ ನೀವು ಅಂಡರ್ಲೈನನ್ನು ಮಾಡಬೇಕಾಗಿದೆ. ನಂತರದಲ್ಲಿ ಪೇಜ್ ನಂಬರ್ 24ರಲ್ಲಿ ಸಿಂಗ್ ಆ್ಯಂಡ್ ಎಂಜಾಯ್ ಎಂದು ಕೊಡಲಾಗಿದೆ. ಇಲ್ಲಿ ಕೊಟ್ಟಿರುವಂತಹ ಪದ್ಯವನ್ನು ನೀವು ಹಾಡಬೇಕಾಗಿದೆ. ಇಲ್ಲಿ ಕೊಟ್ಟಿರುವಂತಹ ಪದ್ಯವನ್ನು ಗಮನಿಸಿ. Now read the following poem and fill in the blanks with the words given below. Then recite. ಇಲ್ಲಿ ಚಿತ್ರವನ್ನು ಗಮನಿಸಿ ನೀವು ಬಿಟ್ಟ ಸ್ಥಳವನ್ನು ಕೊಟ್ಟಿರುವಂತಹ ಪ್ರಶ್ನೆಯಲ್ಲಿ ತುಂಬಬೇಕಾಗಿದೆ. When the sun shines, I can see my shadow right in front of me ಎಂದು ಬರೆದುಕೊಳ್ಳಿ. When I walk my shadows walk, when I hope my shadows. ಇಲ್ಲಿ ವಾಕ್ಸ್ ಎಂದು ನೀವು ಬರೆದುಕೊಳ್ಳಬೇಕು.
ವೆನ್ ಐ ಜಂಪ್ ಮೈ ಶ್ಯಾಡೋಸ್ ಜಂಪ್ಸ್ ಆ್ಯಂಡ್ ವೆನ್ ಐ ಸ್ಟಾಪ್ ಮೈ ಶ್ಯಾಡೋಸ್ ಸ್ಟಾಪ್ಸ್ ಎಂದು ಬರೆದುಕೊಳ್ಳಿ. ಇಲ್ಲಿ ಟಾಪ್, ಮೀ, ಸಿಟ್, ಹೋಪ್ಸ್, ಸ್ಟಾಪ್ಸ್ ಮತ್ತು ಸಿಂಗ್ಸ್ ಎಂದು ಬ್ರ್ಯಾಕೆಟ್ನಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂತಹ ಉತ್ತರವನ್ನೇ ನಾವು ಬ್ರ್ಯಾಕೆಟ್ನಲ್ಲಿ ಬಿಟ್ಟ ಸ್ಥಳದಲ್ಲಿ ತುಂಬಿದ್ದೇವೆ. ಮುಂದಿನ ಪ್ರಶ್ನೆಗಳನ್ನು ನೋಡೋಣ. Read and enjoy. Teacher reads the lesson. Listen with your book closed. Teacher reads it again. Now listen with your book open. ಇಲ್ಲಿ ಒಂದು ಚಿಕ್ಕದಾದಂತಹ ಲೆಸನ್ ಅನ್ನು ಕೊಡಲಾಗಿದೆ. ನೀವು ಇಲ್ಲಿ ಕೊಟ್ಟಿರುವಂತಹ ಲೆಸನ್ ಅನ್ನು ಒಂದು ಬಾರಿ ಓದಿಕೊಳ್ಳಿ. ಈ ಪಾಠದ ನಂತರ ಕೊನೆಯಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಇಲ್ಲಿ ಈ ಪಾಠವನ್ನು ಓದಿ ಅದನ್ನು ಅರ್ಥೈಸಿಕೊಂಡು ಮುಂದೆ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು. ಸ್ಪೀಕ್ ಎಂದು ಕೊಟ್ಟಿದ್ದಾರೆ. ರೀಡ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಆ್ಯಂಡ್ ಸೇ ಎಸ್ ಆರ್ ನೋ. ಇಫ್ ನೋ ದೆನ್ ಸೇ ದ ಕರೆಕ್ಟ್ ಆನ್ಸರ್. ಟು ಹ್ಯಾವ್, ಟು ಬೀನ್, ಡನ್ ಫಾರ್ ಯು. ಇಲ್ಲಿ ಪ್ರಶ್ನೆ ಮತ್ತು ಉತ್ತರಗಳನ್ನು ಎಸ್ ಆರ್ ನೋ ಎಂದು ನಾವು ಉತ್ತರಿಸಬೇಕಾಗಿದೆ. ಮೊದಲನೇ ಪ್ರಶ್ನೆಗೆ ಉತ್ತರವನ್ನು ಅವರೇ ಕೊಟ್ಟಿದ್ದಾರೆ. ದ ವಿಲೇಜ್ ವಾಸ್ ಸ್ಮಾಲ್. ಹಳ್ಳಿಯು ಚಿಕ್ಕದಾಗಿತ್ತು ಎಂದು ಹೇಳಿದ್ದಾರೆ. ಆನ್ಸರ್ ಎಸ್. ಇಲ್ಲಿ ಹಳ್ಳಿಯು ಚಿಕ್ಕದಾಗಿತ್ತು ಎಂದು ಪಾಠದಲ್ಲಿ ಕೊಟ್ಟಿದ್ದಾರೆ. ಎರಡನೇ ಪ್ರಶ್ನೆ ದ ಹೌಸ್ ವಾಸ್ ಆಫ್ ಥೌಸಂಡ್ಸ್ ಡಾಗ್ಸ್. ಆನ್ಸರ್ ನೋ, ಇಟ್ ವಾಸ್ ಆಫ್ 1000 ಮಿರರ್ಸ್. ಇಲ್ಲಿ ಆ ಮನೆಯಲ್ಲಿ ಸಾವಿರಾರು ನಾಯಿಗಳಿದ್ದವು ಎಂದು ಹೇಳಿದ್ದಾರೆ. ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಆ ಮನೆಯಲ್ಲಿ ಸಾವಿರಾರು ಕನ್ನಡಿಗಳಿದ್ದವು ಎಂದು ನೀವು ಬರೆಯಬೇಕು. ಮೂರನೇ ಪ್ರಶ್ನೆ ನೋಡಿ. ಅ ಲಿಟಲ್ ಡಾಗ್ ವಾಸ್ ಹ್ಯಾಪಿ. ಇಲ್ಲಿ ಲಿಟಲ್ ಡಾಗ್ ಹ್ಯಾಪಿ ಆಗಿದೆ ಎಂದು ಬರೆಯಬೇಕು. ಎಸ್, ಇಟ್ ವಾಸ್ ಹ್ಯಾಪಿ. ನಾಲ್ಕನೆಯದಾಗಿ ದ ಲಿಟಲ್ ಡಾಗ್ ಡಿಸೈಡೆಡ್ ಟು ವಿಸಿಟ್ ದ ಪಾರ್ಕ್. ನೋ, ದ ಲಿಟಲ್ ಡಾಗ್ ಡಿಸೈಡೆಡ್ ಟು ವಿಸಿಟ್ ದ ಹೌಸ್. ಪ್ರಶ್ನೆ ನಂಬರ್ 5 ದ ಫಸ್ಟ್ ಡಾಗ್ ಫೆಲ್ಟ್ ಇಟ್ ವಾಸ್ ಅ ವಂಡರ್ಫುಲ್ ಪ್ಲೇಸ್. ಎಸ್ ಎಂದು ಬರೆದುಕೊಳ್ಳಿ. ಆರನೇ ಪ್ರಶ್ನೆ ದ ಸೆಕೆಂಡ್ ಡಾಗ್ ಸಾ ಫ್ರೆಂಡ್ಲಿ ಡಾಗ್ಸ್ ಸ್ಟಾರ್ಟಿಂಗ್ ಬ್ಯಾಕ್ ಎಟ್ ಹಿಮ್. ಉತ್ತರ ನೋ, ಹಿ ಸಾ ಅನ್ಫ್ರೆಂಡ್ಲಿ ಡಾಗ್ಸ್ ಸ್ಟಾರ್ಟಿಂಗ್ ಬ್ಯಾಕ್ ಎಟ್ ಹಿಮ್. ರೈಟ್ ವೆಲ್ ಎಂದು ಕೊಡಲಾಗಿದೆ. ಎ ಕಂಪ್ಲೀಟ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಚೂಸಿಂಗ್ ದ ವರ್ಡ್ಸ್ ಫ್ರಮ್ ದೋಸ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್. ಇಲ್ಲಿ ನೀವು ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಬಿಟ್ಟ ಸ್ಥಳದಲ್ಲಿ ಕೆಳಗೆ ಕೊಟ್ಟಿರುವಂತಹ ಉತ್ತರವನ್ನು ಬರೆಯಬೇಕು. ಹ್ಯಾಪಿ, ಅನ್ಫ್ರೆಂಡ್ಲಿ, ಹೌಸ್ ಮತ್ತು ಡಾಗ್ಸ್ ಎಂದು ಬ್ರ್ಯಾಕೆಟ್ನಲ್ಲಿ ಕೊಡಲಾಗಿದೆ. ಉತ್ತರವನ್ನು ಬರೆಯಿರಿ. ಒನ್ ಡೇ ಅ ಡಾಗ್ ಎಂಟರ್ಡ್ ದ ಹೌಸ್ ಆಫ್ ಮಿರರ್ಸ್. ಹಿ ವಾಸ್ ಹ್ಯಾಪಿ ದರ್ ಆಸ್ ಹಿ ಸಾ ಮೆನಿ ಹ್ಯಾಪಿ ಡಾಗ್ಸ್. Into the same house entered another dog. He was not as happy as the other one. He saw many dogs. They started back at him. They were unfriendly ಎಂದು ಬರೆಯಬೇಕಾಗಿದೆ. ಹೌಸ್, ಡಾಗ್ಸ್, ಹ್ಯಾಪಿ ಮತ್ತು ಅನ್ಫ್ರೆಂಡ್ಲಿ ಎಂದು ನೀವು ಬಿಟ್ಟ ಸ್ಥಳದಲ್ಲಿ ಉತ್ತರಗಳನ್ನು ತುಂಬಬೇಕು. ಬಿ ಮ್ಯಾಚ್ ಆ್ಯಂಡ್ ರೈಟ್ ಈಚ್ ಕ್ವಶನ್ಸ್ ವಿತ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ನೀವು ಎ ಮತ್ತು ಬಿ ಪಾರ್ಟನ್ನು ಹೊಂದಿಸಬೇಕಾಗಿದೆ. ಎ ಹೌ ವಾಸ್ ದ ವಿಲೇಜ್. ವಿಲೇಜ್ ಹೇಗಿತ್ತು ಎಂದು ಕೊಟ್ಟಿದ್ದಾರೆ. 5ನೇ ಉತ್ತರವನ್ನು ನೀವು ಉತ್ತರವಾಗಿ ಬರೆಯಬೇಕು. ಇಟ್ ವಾಸ್ ಅ ಸ್ಮಾಲ್ ಫಾರ್ ಅವೇ ವಿಲೇಜ್. 1ಕ್ಕೆ 5ಅನ್ನು ಹೊಂದಿಸಿ. 2ನೇ ಪ್ರಶ್ನೆ 4ಕ್ಕೆ ಹೊಂದಿಸಬೇಕಾಗಿದೆ. 3ನೇ ಪ್ರಶ್ನೆಯ ಉತ್ತರ 1ಕ್ಕೆ, 4ನೇ ಪ್ರಶ್ನೆಯ ಉತ್ತರ 3ಕ್ಕೆ ಮತ್ತು 5ನೇ ಪ್ರಶ್ನೆಯ ಉತ್ತರವನ್ನು 2ಕ್ಕೆ ಹೊಂದಿಸಬೇಕಾಗಿದೆ. ಪ್ರಾಕ್ಟೀಸ್ ಸ್ಪೀಚ್ ಎಂದು ಕೊಟ್ಟಿದ್ದಾರೆ. ರೀಡ್ ದ ಫಾಲೋವಿಂಗ್ ಡೈಲಾಗ್ಸ್. ಇಲ್ಲಿ ಕೊಟ್ಟಿರುವಂತಹ ಡೈಲಾಗ್ಸ್ಗಳನ್ನು ನೀವು ಓದಬೇಕು. ಬಿ ನೌ ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್ಸ್ ವಿತ್ ದ ವರ್ಡ್ಸ್ ಗಿವನ್ ಬಿಲೋ. ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಕೊಟ್ಟಿರುವಂತಹ ಪದಗಳನ್ನು ಬಳಸಿಕೊಂಡು ನೀವು ಬಿಟ್ಟ ಸ್ಥಳಗಳನ್ನು ತುಂಬಬೇಕಾಗಿದೆ. ಗರ್ಲ್, ಎಕ್ಸ್ಕ್ಯೂಸ್ ಮೀ,
Can you please tell me where Roshan Clinic is? Man, yes, it is beside the city court. Girl, but I am new to this place. I don't know where the city court is. Man, go straight, take a left turn. There you'll be see city court and beside it Roshan Clinic. Girl, okay, thank you. Man, you are welcome. ಈ ರೀತಿಯಾಗಿ ನೀವು ಇಲ್ಲಿ ಲೆಫ್ಟ್, ಕ್ಯಾನ್ ಯು, ಥ್ಯಾಂಕ್ ಯು, ಸ್ಟ್ರೇಟ್ ಈ ಪದಗಳನ್ನು ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಉಪಯೋಗಿಸಬೇಕಾಗಿದೆ. Read, imagine and write. A story has been given below. Read the first part of the story. Complete the story with the help of the pictures and clue given. ಇಲ್ಲಿ ಒಂದು ಚಿಕ್ಕದಾದಂತಹ ಕಥೆಯನ್ನು ಕೊಡಲಾಗಿದೆ. ಕಥೆಯನ್ನು ಓದಿ ನೀವು ಇವುಗಳ ಡೈಲಾಗ್ಸ್ಗಳನ್ನು ಬರೆಯಬೇಕು. One his way home, an ant saw a sparkling fountain. He crowded into walk to take a closer look. Suddenly he slipped and fell into the river. He cried and waved his legs in the air. Help, I cannot swim, she shouted in pain. ಮುಂದೆ ನೀವು ಕೊಟ್ಟಿರುವಂತಹ ಡೈಲಾಗ್ಸ್ಗಳನ್ನು ನೀವೇ ಕಥೆ ರೂಪದಲ್ಲಿ ಬರೆಯಬೇಕು. ಡ್ಯೂರಿಂಗ್ ದಟ್ ಟೈಮ್ ಲಕಿಲಿ ಅ ಪಿಜನ್ ವಾಸ್ ಫ್ಲೈಯಿಂಗ್ ಓವರ್ ದ ಫೌಂಟೇನ್. ಎರಡನೆಯದಾಗಿ ಪಿಜನ್ ಸಾ ದ ಆ್ಯಂಟ್ ಕ್ರೈಯಿಂಗ್ ಸೊ ಹಿ ಫ್ಲೂ ಟು ದ ನಿಯರ್ ಬೈ ಟ್ರೀ. ಮೂರನೆಯದು ದ ಪಿಜನ್ ಪ್ಲೇಸ್ಡ್ ದ ಲೀಫ್ ಆನ್ ದ ವಾಟರ್ ಆ್ಯಂಡ್ ಹೆಲ್ಪ್ಡ್ ದ ಆ್ಯಂಟ್. ದ ಆ್ಯಂಟ್ ಕೇಮ್ ಔಟ್ ಆಫ್ ದ ಫೌಂಟೇನ್ ಆ್ಯಂಡ್ ದ ಪಿಜನ್ ಫ್ಲೂ ಅವೇ. ಇಲ್ಲಿ ಈ ರೀತಿಯಾಗಿ ನೀವು ಬರೆಯಬೇಕು. ಪೇಜ್ ನಂಬರ್ 32ರಲ್ಲಿ ಅದೇ ಕಥೆಯನ್ನು ಚಿತ್ರ ರೂಪದಲ್ಲಿ ತೋರಿಸಿದ್ದಾರೆ, ನೋಡಿಕೊಳ್ಳಿ. ಈ ವಿಡಿಯೋದಲ್ಲಿ ನಾವು ಬಿಲ್ಡಿಂಗ್ಸ್ ಪದ್ಯದ ಪಾಠದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಯೂನಿಟ್ 3 ಎನ್ವಿರಾನ್ಮೆಂಟ್ ಪದ್ಯದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ.